ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಈ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ಜೊತೆಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ದೆಹಲಿಯಲ್ಲಿ ಏನ್ ಆಗ್ತಾ ಇದೆ ಅಂತ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಎಲ್ಲರೂ ಕೂಡ ಈಗ ದೆಹಲಿಯಲ್ಲಿ ಇದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ವೇಣುಗೋಪಾಲ್ ಜೊತೆ ಮೀಟಿಂಗ್ ಆಗಬಹುದು ಅನ್ನೋ ಲೆಕ್ಕಾಚಾರ. ರಾಹುಲ್ ಗಾಂಧಿ ಟೈಮ್ ಕೊಟ್ಟಿದ್ದಾರೆ. ಯಾವಾಗ ರಾಹುಲ್ ಗಾಂಧಿ ಮಾತುಕತೆ ಆಗುತ್ತೆ? ಏನು ಇವತ್ತು ನೈಟ್ ಅಥವಾ ನಾಳೆ ಒಳಗಡೆ ಅಂತಿಮ ಲಿಸ್ಟ್ ಫೈನಲ್ ಆಗಬಹುದಾ ದಾನಿ? ಖಂಡಿತವಾಗಿಯೂ ಸತೀಶ್, ಈಗಾಗಲೇ ರಾಜ್ಯ ನಾಯಕರುಗಳು ದೆಹಲಿಯಲ್ಲಿ ಬಿಟ್ಟಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸಂಸದರ ಜೊತೆಗೆ ಸಭೆಯನ್ನು ನಡೆಸಿ ಎಐಸಿಸಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಆಗಲಿಕ್ಕೆ ತೆರಳ್ತಾ ಇರುವಂಥದ್ದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಕರ್ನಾಟಕ ಭವನದಿಂದ ವೇಣುಗೋಪಾಲ್ ಅವರ ನಿವಾಸಕ್ಕೆ ತೆರಳಿರುವಂಥದ್ದು ಮತ್ತು ಸಿದ್ದರಾಮಯ್ಯನವರು ಸಹ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ 2-3 ಬಾರಿ ಹೋದಂಥ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು 40ಕ್ಕೂ ಹೆಚ್ಚು ಶಾಸಕರುಗಳ ಹೆಸರುಗಳನ್ನು ಸಚಿವರ ಪಟ್ಟಿಗೆ ಲಿಂಕ್ ಅನ್ನ ಮಾಡಿದ್ರು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಹೊಸ ಮುಖಗಳಿಗೆ ಈ ಬಾರಿ ಅವಕಾಶವನ್ನು ಕೊಡೋಣ, ಈಗಾಗಲೇ ಸಚಿವ ಸಂಪುಟ ಆದಂತ ಸಂದರ್ಭದಲ್ಲಿ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ, ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡೋಣ, ಹೀಗಾಗಿ ನಿಮ್ಮ ಪಟ್ಟಿಯನ್ನ ಮಾರ್ಪಾಡು ಮಾಡಿ ಅನ್ನೋ ಒಂದು ಸಲಹೆ ಮತ್ತು ಸೂಚನೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ನಾಯಕರುಗಳು ಸಹ ಹೊಸದಾಗಿ ಮತ್ತೆ ಕೆಲವರ ಹೆಸರುಗಳನ್ನು ಬಿಟ್ಟು ಮತ್ತೆ ಯುವಕರ ಹೆಸರುಗಳನ್ನು ಸೇರ್ಪಡೆ ಮಾಡಿಕೊಂಡು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಇವತ್ತು ರಾತ್ರಿ ಎಐಸಿಸಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ರಾಜ್ಯ ನಾಯಕರುಗಳು ಚರ್ಚೆಯನ್ನ ಮಾಡಿ ಸಚಿವರ ಪಟ್ಟಿಯನ್ನು ಒಂದು ಶಾರ್ಟ್ ಲಿಸ್ಟ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಈ ಪಟ್ಟಿಯ ಜೊತೆಗೆ ನಾಳೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಒಂದು ಅನುಮತಿಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇರುವಂತದ್ದು. ರಾಹುಲ್ ಗಾಂಧಿ ಅವರು ಸಹ ಅವರದೇ ಆದಂತಹ ಟೀಮಿನಿಂದ ಕರ್ನಾಟಕದಲ್ಲಿ ಯಾರನ್ನೆಲ್ಲ ಇಮೇಜ್ ಇದೆ, ಯಾವ ಶಾಸಕರುಗಳಿಗೆ ಇಮೇಜ್ ಇದೆ, ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋ ಒಂದು ಪಟ್ಟಿಯನ್ನು ಸಹ ಮಾಡಿಕೊಂಡಿರುವಂಥದ್ದು ಮತ್ತು ರಾಜ್ಯ ನಾಯಕರುಗಳು ಸಹ ಪಟ್ಟಿಯನ್ನು ಮಾಡಿಕೊಂಡು ಹೋಗಿರೋ ಹಿನ್ನೆಲೆಯಲ್ಲಿ ಎರಡೂ ಪಟ್ಟಿಗಳನ್ನು ಪರ್ಯಾಯವಾಗಿ ಚಿಂತನೆಯನ್ನ ಮಾಡಿ ಹೊಸಬರಿಗೆ, ಅದರಲ್ಲೂ ವಿಶೇಷವಾಗಿ 70-30 ಅಂತಂದ್ರೆ 15 ಹಿರಿಯ ಹೊಸಬರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡೋದು, ಒಂದು 5-6 ಹಿರಿಯರಿಗೆ ಅಂದ್ರೆ ಈ ಮಾಜಿ ಸಚಿವರುಗಳಾಗಿರ್ಬೋದು, ಸಿದ್ದರಾಮಯ್ಯನವರು 2017-18 ಸರ್ಕಾರದಲ್ಲಿದ್ದಂಥ ಸಚಿವರುಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲೂ ಸಹ ಚರ್ಚೆ ಆಗ್ತಾ ಇರುವಂಥದ್ದು. ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಬಹುತೇಕವಾಗಿ ನಾಳೆ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಗಳು ಇರುವಂಥದ್ದು. ಆದರೆ ರಾಜ್ಯಪಾಲರು ರಾಜ್ಯದಲ್ಲಿ ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ಅವರು ರಾಜ್ಯದಲ್ಲಿ ಅಲಭ್ಯವಾಗಿರುವಂಥದ್ದು. ಗುರುವಾರ ಮಧ್ಯರಾತ್ರಿ ಅವರು ರಾಜ್ಯಕ್ಕೆ ಮರಳಿಸ್ತಾ ಇರುವಂಥದ್ದು. ಹೀಗಾಗಿ ಬಹುತೇಕವಾಗಿ ಶುಕ್ರವಾರ ಇಲ್ಲ ಶನಿವಾರ ರಾಜ್ಯದ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗುವಂಥದ್ದು ದಟ್ಟವಾಗಿರುವಂಥದ್ದು. ಸತೀಶ್, ದಾನಿ, ಈ ಒಂದು ಲಿಸ್ಟ್ ಫೈನಲ್ ಆಗಬಹುದು ಇವತ್ತು ನೈಟ್ ಅಥವಾ ನಾಳೆ ಹೊರ ಬರಬಹುದು ಅಧಿಕೃತವಾಗಿ ಲಿಸ್ಟ್. ಸೊ ಈ ಒಂದು ಲಿಸ್ಟ್ನಲ್ಲಿ ನಾವು ಕಳೆದ ಒಂದು 20 ದಿನ ಅಥವಾ 1 ತಿಂಗಳಿಂದ ಚರ್ಚೆ ಮಾಡ್ತಾನೆ ಇದ್ದೀವಿ. ಹೊಸಬರಿಗೆ ಅವಕಾಶ ಕೊಡ್ತಾರೆ, ಸೀನಿಯರ್ಸ್ ಬಿಡಲ್ಲ, ಜಾತಿವಾರು, ಜಿಲ್ಲಾವಾರು, ಈ ರೀತಿಯಾಗಿ ಬೇರೆ ಬೇರೆ ಕೋಟಾದಲ್ಲಿ. ಸೊ ಈ ಒಂದು ಕೋಟಾ ವಿಚಾರವಾಗಿ ಬಂದರೆ ಈಗ ಕಳೆದ 2004ರಿಂದ ಪ್ರತಿಯೊಂದು ಸರ್ಕಾರ ಬಂದರೂ ಕೂಡ ಒಬ್ಬರೇ ಮಹಿಳೆ ಸಚಿವರಾಗಿರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವಧಿಯಲ್ಲಾದರೂ ಕೂಡ ಬೇರೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗಬಹುದಾ, ಅಥವಾ ಈ ಅಚ್ಚರಿಯ ಹೆಸರುಗಳಂತ ಏನು ನಾವು ಕರಿತೀವಿ ಆ ಥರ ಅಚ್ಚರಿಯಾಗಿ ಯಾರಾದರೂ ಸಚಿವರಾಗಿ ಆಯ್ಕೆ ಆಗಬಹುದಾ ಅಂತ ನೇಮ್ಸ್ ಹೇಳೋದಾದ್ರೆ ನೀವು? ಖಂಡಿತವಾಗಿಯೂ ಸತೀಶ್, ತಾವು ಈಗಾಗಲೇ ಹೇಳಿದಂತೆ ಸಮುದಾಯವಾರ ಆಗಿರ್ಬೋದು, ಜಿಲ್ಲಾವಾರ ಆಗಿರ್ಬೋದು, ಆ ನಿಟ್ಟಿನಲ್ಲೂ ಸಹ ಶಾಸಕರುಗಳು ಒಂದು ಕಡೆ ಸಚಿವ ಸ್ಥಾನಕ್ಕೆ ಲಾಬಿಯನ್ನು ಮಾಡ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರಾದರೂ ಮಹಿಳೆಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಆದರೆ ಮೊದಲ ಬಾರಿಗೆ ಯಾರಿಗೂ ಸಹ ಮಹಿಳೆಯರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಈ ಬಾರಿ ಮಹಿಳೆಯರಿಗೆ ಒಂದು ಹೆಚ್ಚಿನ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಉತ್ಸುಕತೆ ಆಗಿರುವುದು. ಅದಕ್ಕೆ ಹೈಕಮಾಂಡ್ ನಾಯಕರುಗಳು ಸಹ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು. ಒಬ್ಬರಿಗಿಂತ 2 ಮಹಿಳೆಯರು ಈ ಬಾರಿ ಸಚಿವರಾಗುವಂತಹ ಸಾಧ್ಯತೆಗಳು ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಸಹ ಪ್ರಮುಖವಾಗಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಆರತಿ ಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆ ಕನಿಜಾ ಫಾತಿಮಾ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಮೊದಲ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ನೈನಾ ಮೋಟಮ್ಮ ಅವರ ಹೆಸರು ಸಹ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ 20 ಸಚಿವ ಸ್ಥಾನಗಳ ಪೈಕಿ 2 ಮಹಿಳೆಯರನ್ನ ಈ ಸಾರಿ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ರಾಜ್ಯ ನಾಯಕರುಗಳು ಮತ್ತು ಹೈಕಮಾಂಡ್ ನಾಯಕರುಗಳ ನಿರ್ಧಾರ ಆಗಿರುವಂಥದ್ದು. ಆದರೆ ನಾಳೆಯ ಪಟ್ಟಿಯಲ್ಲಿ ಯಾವ ಮಹಿಳಾ ಶಾಸಕಿಯರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸತೀಶ್, ವೀರೇಶ್ ದಾನಿ, ಈಗಾಗಲೇ ಅಲ್ಪಸಂಖ್ಯಾತರ ಕೋಟಾದಡಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋ ಕುತೂಹಲದ ಪ್ರಶ್ನೆ ಇದ್ದೇ ಇದೆ. ಈ ಹಿಂದೆ ನಾವು ಜಮೀರ್ ಅಹಮದ್ ಖಾನ್ ಅವರನ್ನ ನೋಡ್ತಾ ಇದ್ವಿ ಯಾವುದೇ ಸಂಪುಟದಲ್ಲೂ ಕೂಡ. ಆದರೆ ಈ ಬಾರಿ ಅವರಿಗೆ ಅವಕಾಶ ಕೈ ತಪ್ಪಿದೆಯಾ ಅಥವಾ ಬೇರೆ ಯಾರಿಗಾದ್ರೂ ಅವಕಾಶ ಸಿಗಬಹುದಾ?
ಖಂಡಿತವಾಗಿಯೂ ರಾಮ್, ಈಗಾಗಲೇ ಸಮುದಾಯವಾರಗಳಲ್ಲೂ ಸಹ ಶಾಸಕರುಗಳು ಸಾಕಷ್ಟು ಪೈಪೋಟಿಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಮುಸ್ಲಿಂ ಸಮುದಾಯದಿಂದಲೂ ಸಹ ಶಾಸಕರುಗಳು ಸಾಕಷ್ಟು ಪೈಪೋಟಿಯನ್ನು ಮಾಡ್ತಿರ್ತಕ್ಕಂಥದ್ದು. ಗೆದ್ದಿರ್ತಕ್ಕಂಥ 10 ಶಾಸಕರು ಮುಸ್ಲಿಂ ಶಾಸಕರಿದ್ದಾರೆ. ಇವರ ಪೈಕಿ 5-6 ಶಾಸಕರುಗಳು ಈಗಾಗಲೇ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಕಳೆದ ಬಾರಿ ಇಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಜಮೀರ್ ಅಹಮದ್ ಖಾನ್ ಮತ್ತು ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಆದರೆ ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಸ್ವಲ್ಪ ಮಟ್ಟಿಗೆ ಮುನಿಸಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಂದ ಜಮೀರ್ ಅಹಮದ್ ಅವರು ದೂರ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸ್ತಾರೆ ಇಲ್ವೋ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಒಂದು ಕಡೆ ಕಾರಣವಾಗ್ತಾ ಇರುವಂಥದ್ದು. ಒಂದು ಕಡೆ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಮತ್ತು ಹರಿಪ್ರಸಾದ್ ಅವರು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಜಮೀರ್ ಅಹಮದ್ ಅವರ ಜೊತೆಗೂ ನಮಗೂ ಸಹ ಸಚಿವ ಸ್ಥಾನ ಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಹೀಗೆ ಖನಿಜಾ ಫಾತಿಮಾ ಅವರು ಆಗಿರ್ಬೋದು, ಹೀಗೆ 5-6 ಮುಸ್ಲಿಂ ಶಾಸಕರುಗಳು ಸಹ ಲಾಬಿಯನ್ನು ಮಾಡ್ತಾ ಇರುವಂಥದ್ದು. ಹೊಸಬರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ನಾವು ಸಹ ಪಕ್ಷಕ್ಕಾಗಿ ಸಂಘಟನೆಯನ್ನು ಮಾಡಿದ್ದೀವಿ, ಪಕ್ಷಕ್ಕಾಗಿ ದುಡಿದಿದ್ದೀವಿ, ಪಕ್ಷನಿಷ್ಠರಾಗಿದ್ದೀವಿ, ಹೀಗಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಗಳನ್ನು ಸಹ ಇಡ್ತಾ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ.